ನಮಸ್ಕಾರ ಗೆಳೆಯರೇ, ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಯಾರಿಗೆಲ್ಲ ಮೈಸೂರು ಪಾಕ್ ಇಷ್ಟ? ಮೊದಲನೇ ಬಾರಿಗೆ ಮೈಸೂರು ಪಾಕ್ ಎಲ್ಲಿ ಹೇಗೆ ತಯಾರಾಯಿತು ಅಂತ ನೋಡೋಣವಾ? ಮೈಸೂರು ಮಹಾರಾಜರು ಒಂದು ದಿನ ಅರಮನೆಯ ಪಾಕಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದ ಕಾಕಾಸುರ ಮಾದಪ್ಪರನ್ನು ಕರೆದು ಒಂದು ರುಚಿಯಾದ ಸಿಹಿ ತಿನಿಸು ಮಾಡಿ ಎಂದು ತಿಳಿಸಿದರು. ಕಾಕಾಸುರ ಮಾದಪ್ಪರವರಿಗೆ ಒಂದು ರೀತಿಯ ಕಸಿವಿಸಿ, ಭಯ, ಹುಮ್ಮಸ್ಸು. ಸ್ವತಃ ಮಹಾರಾಜರೇ ಕರೆದು ಹೇಳಿದ್ದಾರೆ, ಏನು ಮಾಡುವುದು ಎಂದು ಆಲೋಚಿಸಿ ಪಾಕಶಾಲೆಯಲ್ಲಿ ಇದ್ದ ಕಡಲೆ ಹಿಟ್ಟು, ಸಕ್ಕರೆ ಮತ್ತು ತುಪ್ಪ ಬಳಸಿ ತಯಾರಾದಂತಹ ಸಿಹಿ ತಿನಿಸನ್ನು ಮಹಾರಾಜ ಪೂಜ್ಯ ಶ್ರೀ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಮುಂದೆ ಇಟ್ಟಾಗ ಮಹಾರಾಜರು ಆ ತಿನಿಸನ್ನು ರುಚಿ ನೋಡಿ ಬಹಳ ಅದ್ಭುತವಾಗಿದೆ ಎಂದು ಬಾಣಸಿಗರಾದ ಕಾಕಾಸುರ ಮಾದಪ್ಪರವರನ್ನು ಬೆನ್ನು ತಟ್ಟಿ ಪ್ರಶಂಸಿಸುತ್ತಾರೆ. ಅಂತೆಯೇ ಆ ಸಿಹಿಗೆ ಒಂದು ಹೆಸರಿಡಲು ಕಾಕಾಸುರ ಮಾದಪ್ಪರವರಿಗೆ ಸೂಚಿಸಿದಾಗ ಆಗ ಮಾದಪ್ಪರವರು ಸಿಹಿ ಭಕ್ಷ್ಯ ಮೈಸೂರಿನ ಅರಮನೆಯಲ್ಲಿ ಪಾಕದಿಂದ ತಯಾರಾಗಿದ್ದಕ್ಕೆ ಇದನ್ನು ಮೈಸೂರು ಪಾಕ್ ಎಂದು ಕರೆದರು. ತದನಂತರ ಮಹಾರಾಜರು ಇದನ್ನು ಬ್ರಿಟಿಷರಿಗೆ ಹಾಗೂ ವಿದೇಶಿ ಮತ್ತು ದೇಶಿ ಗಣ್ಯರಿಗೆ ಪರಿಚಯಿಸಿದರು. ಇಂದು ಈ ಮೈಸೂರು ಪಾಕ್ ವಿಶ್ವವಿಖ್ಯಾತಗೊಂಡಿದೆ. ನಮ್ಮ ಮೈಸೂರು ನಮ್ಮ ಹೆಮ್ಮೆ. ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ನಮ್ಮ ಫ್ಯಾಕ್ಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಜೈ ಹಿಂದ್.